ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಶ್ರೀ NS ಬೋಸರಾಜುರವರು ದಯಮಾಡಿ ಬಿಡುಗಡೆ ಆಗ್ತಿರುವಂತಹ ಕೃತಿ ನೀರಿನ ಹೆಜ್ಜೆ. ಈ ಕೃತಿಯ ಬಗ್ಗೆ, ಈ ಒಂದು ಹಾದಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹಂಚ್ಕೋಬೇಕಾಗಿ ನಮ್ಮ ಹಿರಿಯ ಪತ್ರಕರ್ತರಾದ सर सब साइड सर मैडम साइड बनी मैडम ಹೋಗ್ಬೇಡಣ್ಣ, ಒಂದು ನಿಮಿಷ ತಡೆಯೋಣ. ಸರ್ ಸೇಮ್ ಸರ್ ಇಲಾಖೆಯ ಕುಟುಂಬ ಅಂದರೆ ಅಧಿಕಾರಿಗಳು, ತಂತ್ರಜ್ಞರು ಎಲ್ಲರೂ ನೆರೆದಿದ್ದೀನಿ. ಎಲ್ಲರಿಗೂ ನಮಸ್ಕರಿಸ್ತಾ ಒಂದು ಅಮೂಲ್ಯ ಕೃತಿಯ ರಚಿಸಿದ್ದಾರೆ. ಆ ಪುಸ್ತಕದ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಅದಕ್ಕೆ ಮೊದಲು ಕೃತಿಯ ಬಗ್ಗೆ ಮತ್ತು ಕೃತಿಯ ಲೇಖಕರ ಬಗ್ಗೆ ಸಂಕ್ಷಿಪ್ತವಾಗಿ 2 ವರ್ಷಗಳಿಂದ ಇದನ್ನು ಸಿದ್ಧಪಡಿಸೋದಕ್ಕೆ ಎಷ್ಟೆಲ್ಲ ತಯಾರಿ ಮಾಡಿದರು ಅನ್ನೋದನ್ನು ತಿಳಿಸೋದಕ್ಕೆ ಬಯಸ್ತೇನೆ. ಸಹಜವಾಗಿ ಕೃತಿಯ ಬಗ್ಗೆ ಹೆಚ್ಚು ನಾನು ಮಾತಾಡೋಲ್ಲ. ಲೇಖಕರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ಇದರ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ನಾನು ಕೃತಿಯ ಬಗ್ಗೆ, ಕಾವೇರಿಯ ಆರತಿಯ ಬಗ್ಗೆ ವಿಚಾರಗಳು ಇವೆಲ್ಲವನ್ನೂ ಕೂಡ ಪುಸ್ತಕದಲ್ಲಿ ಒಳಗೊಂಡಿದೆ. ಜೊತೆಗೆ ಅಂಕಿಅಂಶಗಳು ಬಹಳ ದೊಡ್ಡ ಖಾಸಗಿ ಕಾರ್ಯಕ್ರಮ ಜನತೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಯಾರಿಗೆ ಮೆಜಾರಿಟಿ ಬಂದ್ರೆ ಗೆದ್ದ ಅಷ್ಟೇ. ಸಂವಿಧಾನಬದ್ಧವಾಗಿ ನಾವು ಈಗ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರೆಲ್ಲ ಒಟ್ಟೂರಿ ಇಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಮಾಡಿದ್ರು. ಆದ್ರೂ ಜನ NDAಗೆ ಇದು ಮಾಡಿದ್ರು. ಈಗ ನನಗೆ ರಾಜ್ಯಕ್ಕೆ ಮಾತಾಡಲಿಕ್ಕೆ ಆಗುದಿಲ್ಲ. ನಾನು ಸ್ಪೀಕರ್ ಸ್ಥಾನದಲ್ಲಿ ಇದ್ದೇನೆ. ರಾಜ್ಯಕ್ಕೆ ಹೋದ ಪ್ರಶ್ನೆ ಕೇಳಿ ಉತ್ತರ ಕೊಡುವ. ಆಫ್ಟರ್ 20 years ಆಂಟಿ ಇನ್ಕಮೆನ್ಸಿ ಇದ್ರೂ ಕೂಡ ಮತ್ತೆ ನಿತೀಶ್ ಕುಮಾರ್ ಅವರು ಅದಕ್ಕೆ ಈ ರಾಜ್ಯಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಸ್ಪೀಕರ್ ಆದ ನಂತರ ಜಾಸ್ತಿ ರಾಜ್ಯಕ್ಕೆ ಬಗ್ಗೆ ನೋಡ್ತಾ ಇಲ್ಲ. ಏನಾಗ್ತದೆ ಏನಾಗ್ತದೆ ಯಾಕೆ ಆಗಿದೆ ಅಂತ ಹೇಳಿತ್ತು. ಅದು ಚುನಾವಣೆ ಆಗಿದೆ, ಅವರು ಗೆದ್ದಿದ್ದಾರೆ ಅಂತ ಮತ್ತೆ ನಮಗೆ ಗೊತ್ತಿದೆ. ಅದು ಏಕೆ ಆಯಿತು ಏನಾಯ್ತು ಬಹುಶಃ ಅದನ್ನು ನಾನೇನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ವಿಂಟರ್ ಸೆಷನ್ ಡಿಸೆಂಬರ್ 8ರಿಂದ ಡಿಸೆಂಬರ್ 19ರವರೆಗೆ ಬೆಲ್ಗಾಂನಲ್ಲಿ ಇವತ್ತು ಅಧಿವೇಶನ ನಡೆಯಲಿದೆ. ಬಹುಶಃ ನನಗೆ ವಿಶ್ವಾಸ ಇದೆ ಸರ್ಕಾರ ಪ್ರತಿಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಅತ್ಯುತ್ತಮವಾದ ಅಧಿವೇಶನ ನಡೆಸಿ ಇಡೀ ಕರ್ನಾಟಕ ರಾಜ್ಯ, ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಪ್ರಯೋಜನಕಾರಿಯಾಗೂ ನಿರ್ಣಯಗಳಲ್ಲಿ ಖಂಡಿತವಾಗಿ ಬರ್ತದೆ. ಅಧಿವೇಶನ ಎಲ್ಲ ಮಾಡಿದ್ರೆ ಪ್ರತಿ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಂತ ಹೇಳಿ ಬೆಳಗಾವಿ ಅಧಿವೇಶನ ಮಾಡ್ತಾರೆ. ಬಟ್ ಅಲ್ಲಿ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಜಾಸ್ತಿ ಆಗ್ತದೆ. ನೋಡಿ, ನಾವು ಯಾವಾಗಲೂ ಸಕಾರಾತ್ಮಕ ಚಿಂತನೆ ಇರಬೇಕು. ಎಲ್ಲ ಅಧಿವೇಶನದಲ್ಲಿಯೂ ಕೂಡ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸದಸ್ಯರು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷ ಸದಸ್ಯರು ಎಲ್ಲ ಚರ್ಚೆ ಇವತ್ತು ಮಾಡ್ತಾರೆ. ಸಮರ್ಪಕವಾದ ಉತ್ತರ ಸರ್ಕಾರ ಇವತ್ತು ಕೊಡ್ತದೆ. ಹಲವಾರು ಯೋಜನೆ ಕೂಡ ಜಾರಿ ಇವತ್ತು ಆಗ್ತದೆ. ಆಗ ಅಂಥದ್ದೇನಾದರೂ ಆಗದಿದ್ದಲ್ಲಿ ಅದಕ್ಕಾಗಿ ಅಧಿವೇಶನ ಮತ್ತೆ ಕರೆಯುವಂಥ ಇಲ್ಲಿ ಮತ್ತೆ ಅದು ಚರ್ಚೆ ಮಾಡ್ಬೋದು. ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ
ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದೆಲ್ಲ ಅವಕಾಶಗಳಿದೆ. ಕಳೆದ ವಿಧಾನಸಭೆಯಲ್ಲಿ ಬೆಳಗಾಂ ಅಧಿವೇಶನ ಈ ರೀತಿ ಆಯಿತು, ಏನಾಗಿದೆ, ಯಾಕೆ, ಎಷ್ಟು ಕೆಲಸ ಆಗಿದೆ, ಯಾವುದು ಆಗಲಿಲ್ಲ, ಅದನ್ನೆಲ್ಲ ಚರ್ಚೆ ಮಾಡೋದು ಅವಕಾಶವೇ ಇವತ್ತು ಅಧಿವೇಶನದೊಂದು ಸ್ವರ್ಣ ಅವಕಾಶದಲ್ಲಿ ಸಿಕ್ಕಿದ್ದು. ಅಲ್ಲಿ ಬಂದು ಅದನ್ನೆಲ್ಲ ಚರ್ಚೆ ಮಾಡಬೇಕು. ಖಂಡಿತ ಪ್ರತಿಯೊಂದು ಅಧಿವೇಶನದಲ್ಲಿ ಕೂಡ ಉತ್ತಮವಾದ ನಿರ್ಣಯಗಳು, ಉತ್ತಮವಾದ ಕಾನೂನುಗಳು ಜನರ ಪರವಾಗಿ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಇದು ಕರ್ನಾಟಕ ಒಂದು, ಭಾರತ ದೇಶ ಒಂದು. ಇದನ್ನು ಯಾರಿಂದ ಯಾರಿಗೆ ಮಾಡಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪತ್ರಗಳು ಅದಕ್ಕೆ ನಾವು ಮಾನ್ಯತೆ ಕೊಡಬೇಕಂತಿಲ್ಲ. ಕರ್ನಾಟಕ ಯಾವಾಗಲೂ ಕೂಡ ಕನ್ನಡಿಗರ ಒಂದು, ಕರ್ನಾಟಕ ಒಂದು, ಎಲ್ಲರೂ ಒಗ್ಗಟ್ಟಾಗಿರ್ತದೆ, ಒಗ್ಗಟ್ಟಾಗಿದ್ದಾರೆ. ಅವರು ಯಾಕೆ ಬರ್ದಿದ್ದಾರೆ ಅವರಿಗೆ ಗೊತ್ತಿರೋ ವಿಚಾರ. ಆಡಳಿತ ಪಕ್ಷ ಶಾಸಕರೇ ಬರ್ತಾರೆ ಅದು ನೋಡಿ. ನನಗೆ ಆಡಳಿತ ಪಕ್ಷ ಶಾಸಕರು ಒಂದೇ, ನನಗೆ ಪ್ರತಿಪಕ್ಷ ಶಾಸಕರು ಕೂಡ ಒಂದೇ. ಆ ಆಡಳಿತ ಪಕ್ಷ ಶಾಸಕರು ಬರ್ದಿದ್ದ ಆ ಪಕ್ಷದ ನಾಯಕರ ಬಗ್ಗೆ ಚರ್ಚೆ ಮಾಡುವ ಯಾಕೆ ಬರ್ತಿದ್ದಾರೆ ಅಂತ ಹೇಳಿ. ಸಮಸ್ಯೆ ಡೇ ಬೈ ಡೇ ಜಾಸ್ತಿ ಐತೆ. ಬಾಗಲಕೋಟೆಯಲ್ಲಿ ಅಧಿವೇಶನ ಏನಾದ್ರು ಒಂದು ಏನಾದ್ರು ಐತೆ. ಖಂಡಿತವಾಗಿ ಅದನ್ನು ಸರ್ಕಾರ ಮತ್ತು ಇಡೀ ನಮ್ಮೆಲ್ಲ ಪ್ರತಿಪಕ್ಷ ಮತ್ತು ಸರ್ಕಾರ ಎಲ್ಲರೂ ಸೇರಿ ಅದನ್ನು ಕಬ್ಬಿನ ಬೆಳೆಗಾರರ ಸಮಸ್ಯೆ ಬಗೆಹರಿಸಬೇಕು. ಎಲ್ಲರೂ ಕೂಡ ನೆಮ್ಮದಿಯ ಒಂದು ವಾತಾವರಣ ನಿರ್ಮಾಣ ಮಾಡಿಸುವಂತ ಜವಾಬ್ದಾರಿ ಇವತ್ತು ಎಲ್ಲರಿಗೂ ಕೂಡ ಇದೆ, ಜನಸಾಮಾನ್ಯರಿಗೆ ಕೂಡ ಇದೆ. ಎಲ್ಲರೂ ಕೂಡ ಸಹಕಾರ ಕೆಲಸ ನಡೆದಿದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಪ್ರತ್ಯೇಕ ಸಮಯ ಇಂತಿಷ್ಟು ಅಂತ ನಿರ್ಧಾರ ಏನಾದ್ರು ಮಾಡಿದಾರ? ಪ್ರತಿ ಸಾರಿ ಕೇಳ್ತಾರೆ, ಪ್ರತಿ ಸಲ ಕೇಳ್ತಾರೆ. ಉತ್ತರಕ್ಕೆ ಸಪ್ರೇಟ್ ಆಗಿ ನಾವು ಕೊಡ್ತೇವೆ. ಇದು ಒಂದು ಅಧಿವೇಶನ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗ ನಡೆಯುವಂಥದ್ದು. ಅದರಲ್ಲಿ ಬೆಳಗಾಂ ನಡೆಯುವಂಥ ಅಧಿವೇಶನದಲ್ಲಿ ಒಂದು ಹೆಚ್ಚಿನ ಅವಕಾಶಗಳು ಉತ್ತರ ಕರ್ನಾಟಕಕ್ಕೆ ಇದೆ. ಅದಕ್ಕೆ ನಾವು ಬೆಳಗಾಮಿನ ಒಂದು ವಿಧಾನಸೌಧ ಅಧಿವೇಶನ ಮತ್ತು ವಿಧಾನಸೌಧದ ಗಂಭೀರತೆಯನ್ನು ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂಥದ್ದು. ಇದು ರಾಜ್ಯಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಹೆಚ್ಚಿನ ಒತ್ತನ್ನು ಮತ್ತು ಹೆಚ್ಚಿನ ಅವಕಾಶಗಳನ್ನು ಉತ್ತರ ಕರ್ನಾಟಕಕ್ಕೆ ಚರ್ಚೆಗೆ ಮತ್ತು ಉತ್ತರ ಅಭಿವೃದ್ಧಿ ಸಂಬಂಧಪಟ್ಟಾಗೆ ನೀಡಲಾಗುವುದು. ಹಿಂದೆ ಕೂಡ ನೀಡಿದ್ದೇವೆ, ಈ ಸಲ ಕೂಡ ನೀಡ್ತೇವೆ. ವಿಧಾನಸಭೆ ಉಪಸಮಿತಿಗಳೆಲ್ಲ ಇರುತ್ತಾರೆ. ಸ್ವಲ್ಪ ನಮ್ಮ ಭಾಗಕ್ಕೆ ಪ್ರವಾಸಗಳು ಕಡಿಮೆ ಮಾಡಿದ್ರೆ ಏನಾದ್ರು ಶಿಫ್ಟ್ ಮಾಡಕ್ಕೆ ಏನಾದ್ರು ಮಾಡ್ತೀರಾ ನೀವು ಅಧಿವೇಶನ ಹೊರತುಪಡಿಸಿ? ನೀವೊಂದು ಸಲಹೆ ಕೊಟ್ಟಿದ್ದೀರಿ. ನಾನು ಕೂಡ ಎಲ್ಲ ನೂತನವಾಗಿ ಆಗುವಂಥ ಚೇರ್ಮನ್ಗಳ ಸಭೆ ಕರೆಸಿಕೊಂಡು ಕಳೆದ ಸಲ ಎಲ್ಲಿ ಚರ್ಚೆ ಅವರು ಒಂದು ಪ್ರವಾಸ ಹೋಗಿದ್ದಾರೆ. ಈ ಸಲ ಎಲ್ಲಿಗೆ ಹೋಗಿಲ್ಲ ಮತ್ತು ನಿಮ್ಮ ಈ ಸಲಹೆಯನ್ನು ಖಂಡಿತವಾಗಿ ಆ ಸಭೆ ಮುಂದೆ ಇಲ್ಲ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆಯಾ ಖಂಡಿತವಾದ ಚರ್ಚೆ ಮಾಡ್ತೀವಿ. ಹೇಗಿದ್ರೆ ಎಲ್ಲ